ನಾಳೆಯಿಂದ ರಾಜ್ಯಾದ್ಯಂತ ಬಹುಚರ್ಚಿತ ಜಾತಿ ಗಣತಿ ಸ್ಟಾರ್ಟ್ ಆಗ್ತಾ ಇದೆ. ವಿರೋಧದ ಮಧ್ಯೆ ಜಾತಿ ಗಣತಿಗೆ ಅಸ್ತು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ನಾಳೆಯಿಂದ ರಾಜ್ಯಾದ್ಯಂತ ಜಾತಿ ಗಣತಿ ಸ್ಟಾರ್ಟ್ ಆಗ್ತಾ ಇದೆ. ಭಾರೀ ವಿರೋಧದ ಮಧ್ಯೆ ಗಣತಿಗೆ ಅಸ್ತು ಎಂದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಗಣತಿ ಪ್ರಕ್ರಿಯೆಗೆ ಎಂಟ್ರಿ ಆಗ್ತಾರಾ ಪಿಎಂ ಮೋದಿ ಅನ್ನುವಂತಹ ಪ್ರಶ್ನೆ. ಸರ್ವೆ ವಿಚಾರದಲ್ಲಿ ಎಂಟ್ರಿ ಆಗಿ ಅಂತ ಪಿಎಂಗೆ ಲೆಟರ್ ಕೂಡ ಹೋಗಿದೆ. ಸಾಮಾಜಿಕ ಕಾರ್ಯಕರ್ತ ಪ್ರಮೋದ್ ಎನ್ನುವವರಿಂದ ಪತ್ರ ಹೋಗಿರೋದು. ಗಣತಿಯ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಿ ಅಂತ ಉಲ್ಲೇಖ ಮಾಡಿದ್ದಾರೆ. ಜಾತಿ ಗಣತಿ ಕಳೆದ ಬಾರಿ ಅಂದ್ರೆ 2011ರಲ್ಲಿ ಆಗಿದ್ದು ಬಿಟ್ರೆ ಇಲ್ಲಿವರೆಗೂ ಕೂಡ ಜಾತಿ ಗಣತಿಯ ಹೆಜ್ಜೆನಿಗೆ ಕೈ ಹಾಕುವಲ್ಲಿ ಯಾವುದೇ ಸಿಎಂ ಮುಂದಾಗಿರಲಿಲ್ಲ ನಮ್ಮ ರಾಜ್ಯದಲ್ಲಿ. ಅದಾದ್ಮೇಲೆ 2013 ಸಿಎಂ ಸಿದ್ದರಾಮಯ್ಯ ಅವರು ಮೊದಲ ಬಾರಿಗೆ ಸಿಎಂ ಆಗ್ತಾರೆ. ಅದಾದ ಮೇಲೆ ಜಾತಿ ಗಣತಿ ಅನ್ನುವಂಥ ಕಾನ್ಸೆಪ್ಟ್ ಅನ್ನ ಮುನ್ನೆಲೆಗೆ ತರ್ತಾರೆ. ಅಂದ್ರೆ ಒಟ್ಟಾರೆ ಚಿತ್ರಣ ನೋಡೋದಾದ್ರೆ ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುವಂತಹ ಜಾತಿ ಗಣತಿ ಕೇಂದ್ರ ಸರ್ಕಾರದಿಂದಲೂ ಕೂಡ ನಡೆಸಲಾಗುತ್ತೆ. ಹಾಗಾಗಿ ಈ ಸರ್ವೆಯ ವಿಚಾರವಾಗಿ ಎಂಟ್ರಿ ಆಗಿ ಅಂತ ಪಿಎಂಗೆ ಲೆಟರ್ ಕೂಡ ಬರೆದಿದ್ದಾರೆ ಸಾಮಾಜಿಕ ಕಾರ್ಯಕರ್ತ ಪ್ರಮೋದ್ ಅವರು. ಗಣತಿ ವಿಚಾರದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಬೇಕು ಅನ್ನುವ ವಿಚಾರವನ್ನ ಕೂಡ ಉಲ್ಲೇಖ ಮಾಡಿದ್ದಾರೆ. ಪಿಎಂ ಮೋದಿಗೆ ಬರೆದ ಲೆಟರ್ನ ಸಾರಾಂಶ ಏನಿದೆ ಹೇಳ್ತೀವಿ. ಜಾತಿ ಗಣತಿ ಹೆಸರಿನಲ್ಲಿ ಹಣ ಪೋಲಾಗ್ತಾ ಇದೆ. ಖಂಡಿತವಾಗ್ಲೂ 150 ಕೋಟಿ ರೂಪಾಯಿ ಪೋಲಾಗಿರೋದು ಇಲ್ಲಿವರೆಗೂ. ಹಲವು ಸಮುದಾಯದಲ್ಲಿ ಭಿನ್ನಾಭಿಪ್ರಾಯ ವ್ಯಕ್ತವಾಗ್ತಾ ಇದೆ. ಕೆಲವೊಂದಷ್ಟು ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಂತಹ ವಿಷಯದಲ್ಲಿ ದೀರ್ಘ ದೃಷ್ಟಿ ಅಗತ್ಯ. ಅದರ ಜೊತೆಗೆ ದೇಶದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಧಾರ್ ಕಾರ್ಡ್ ಕೊಟ್ಟಿದ್ದಾರೆ. ಅದಿದೆ. ಆಧಾರ್ ತರ ಜಾತಿ ವಿವರ ಸಂಗ್ರಹದಿಂದ ಅನುಕೂಲ ಆಗತ್ತೆ. ಆಗ ಹಿಂದುಳಿದ ಬಡ ಕುಟುಂಬಗಳ ಮಾಹಿತಿ ಸಿಗತ್ತೆ. ಹೀಗಂತ ಪತ್ರದಲ್ಲಿ ಸಾಕಷ್ಟು ಅಂಶಗಳನ್ನ ಕಾರ್ಯಕರ್ತ ಉಲ್ಲೇಖನ ಮಾಡಿದ್ದಾರೆ. ಈಗಾಗಲೇ ಕೆಲವೊಂದಷ್ಟು ಜಾತಿ ಗಣತಿ, ಮುಖ್ಯವಾಗಿ ಹೇಳಬೇಕು ಅಂತ ಹೇಳಿದ್ರೆ ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಉಪಜಾತಿಗಳು ಎಷ್ಟಿದೆ, ಈ ಸರ್ವೆ ಆಗಬೇಕು ಅನ್ನುವಂಥ ವಿಚಾರವನ್ನ ಮುಂದಿಟ್ಕೊಂಡು ಸುಮಾರು 150ರಿಂದ 200 ಕೋಟಿ ರೂಪಾಯಿ ಯಾರ ದುಡ್ಡು? ಜನಸಾಮಾನ್ಯರ ದುಡ್ಡು, ಯಾರ ಮನೆಯಿಂದಲೂ ಕೂಡ ತಂದಿರೋ ದುಡ್ಡಲ್ಲ. ಹಾಗಾಗಿ ಸುಮ್ಮನೆ ಪೋಲಾಯಿತು. ಅಷ್ಟೇ ಅಲ್ಲ, ಮೊನ್ನೆ ಕೆಲವೊಂದಷ್ಟು ಈಗೇನು 60 ಪ್ರಶ್ನೆಗಳಿದೆ ಅಂತ ಹೇಳಲಾಗ್ತಾ ಇತ್ತು. ಅದನ್ನ ಮೊದಲು 53ರಿಂದ 55 ಪ್ರಶ್ನೆ ಒಳಗಾಗಿ ಒಂದು ಕೈಪಿಡಿಯನ್ನ ಸಿದ್ಧಪಡಿಸಿದ್ರು. ಅದು ಕೂಡ ಸುಮಾರು 1 ಲಕ್ಷಕ್ಕೂ ಹೆಚ್ಚಿನ ಹಣ ಕೂಡ ಪೋಲಾಗಿದೆ. ಹಾಗಾಗಿ ಎಲ್ಲವನ್ನ ಗಮನದಲ್ಲಿಟ್ಕೊಂಡು ಆಧಾರ್ ಕಾರ್ಡ್ನಂತಹ ಕೆಲವೊಂದಷ್ಟು ನೀತಿ ನಿಯಮಗಳನ್ನ ತಗೊಂಡು ಬಂದ್ರೆ ಇನ್ನಷ್ಟು ವಿವರಗಳನ್ನ ಪಡ್ಕೊಳ್ಳೋದಕ್ಕೆ ಸಾಧ್ಯ ಅಂತ ಈಗಾಗಲೇ ಪತ್ರವನ್ನ ಬರೆದು ಪಿಎಂ ಮೋದಿ ಅವ್ರಿಗೂ ಕೂಡ ತಲುಪಿಸಿದ್ದಾರೆ.